ಎಲ್ಲ ಆತ್ಮಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಈ ಜಗತ್ತಿಗೆ ಅತಿ ಸರಳವಾದ ಧ್ಯಾನ ಮಾರ್ಗವನ್ನು ಹೇಳಿಕೊಟ್ಟ ಬ್ರಹ್ಮಶ್ರೀ ಪತ್ರಿಜಿಯವರಿಗೂ ಹಾಗೂ ಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ, ನಮ್ಮೆಲ್ಲರ ಪ್ರೇರಕ ಶಕ್ತಿಯಾಗಿರುವ ಮಹಾವತಾರ್ ಬಾಬಾಜಿಯವರಿಗೂ ನನ್ನ ಶತಕೋಟಿ ನಮನಗಳು. ನನ್ನ ಪರಮ ಪೂಜ್ಯ ತಂದೆ ತಾಯಿಯವರ ಪಾದಕಮಲಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳು. ಮಹಾವತಾರ್ ಫೌಂಡೇಶನ್ನ ಮುಖ್ಯಸ್ಥರಾದ ಶ್ರೀ ರಂಗನಾಥ್ ಗುರುಜಿಯವರಿಗೂ ಹಾಗೂ ನನ್ನ ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಆತ್ಮನವರ ಪಾದಕಮಲಗಳಲ್ಲಿ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಇವತ್ತಿನ ಈ ಸುಂದರ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ಹಾಗೂ ಯೂಟ್ಯೂಬ್ ವೀಕ್ಷಕರಿಗೂ ನನ್ನ ಅನಂತ ಕೋಟಿ ಧನ್ಯವಾದಗಳು. ಇವತ್ತು ನನಗೆ ನೀಡಿರುವ ವಿಷಯ ಸತ್ಯಂ ಶಿವಂ ಸುಂದರಂ. ಇದೊಂದು ಅಗಾಧವಾದ ವಿಷಯವಾಗಿದೆ. ಇದರ ಬಗ್ಗೆ ನಾನು ಸ್ವಲ್ಪ ಮಟ್ಟಿಗೆ ಹೇಳಲು ಇಲ್ಲಿ ಪ್ರಯತ್ನಿಸುತ್ತೇನೆ. ಫಸ್ಟ್ ಸತ್ಯಂ ಶಿವಂ ಸುಂದರಂ ಅಲ್ಲಿ ಸತ್ಯದ ಬಗ್ಗೆ ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ಇಲ್ಲಿ ಅರ್ಥ, ಸತ್ಯ ಎಂದರೆ ಶಾಶ್ವತ ಮತ್ತು ಬದಲಾವಣೆ ರಹಿತ ಸತ್ಯ ತತ್ವ. ಇದು ಪರಮಾತ್ಮನ ನಿಜ ಸ್ವರೂಪವಾಗಿದೆ. ಇಲ್ಲಿ ಆಧ್ಯಾತ್ಮಿಕವಾಗಿ ಇಡೀ ಬ್ರಹ್ಮಾಂಡದಲ್ಲಿ ಏಕಮಾತ್ರ ಶಾಶ್ವತವೆಂದರೆ ಅದು ಪರಮ ಸತ್ಯ, ದೇವರು. ಇತರ ಎಲ್ಲಾ ವಸ್ತುಗಳು ಬದಲಾವಣೆಗೆ ಒಳಪಟ್ಟಿವೆ. ಉದಾಹರಣೆಗೆ ಇಲ್ಲಿ ವೇದಗಳು ದೇವರನ್ನು ಸತ್ಯಂ, ಜ್ಞಾನಂ, ಅನಂತಂ, ಬ್ರಹ್ಮಂ ಎಂದು ವಿವರಿಸುತ್ತವೆ. ಎರಡನೇದು ಶಿವಂ, ಶುದ್ಧತೆ ಮತ್ತು ಮಂಗಳತೆ. ಅರ್ಥ, ಶಿವಂ ಎಂದರೆ ಶುದ್ಧ, ಪವಿತ್ರ ಮತ್ತು ಮಂಗಳಕರ. ಇಲ್ಲಿ ಶಿವ ಎನ್ನುವುದು ಶಿವನ ಹೆಸರು ಮಾತ್ರವಲ್ಲ, ಇದು ಪರಮ ಶಾಂತಿಯ ಸಂಕೇತವೂ ಕೂಡ ಆಗಿದೆ. ಇಲ್ಲಿ ಆಧ್ಯಾತ್ಮಿಕವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಂದ್ರೆ ಪರಬ್ರಹ್ಮನೇ ಎಲ್ಲ ಮಂಗಳದ ಮೂಲವಾಗಿದ್ದಾನೆ. ಆತನು ಶುದ್ಧತೆಯ ಸ್ವರೂಪವಾಗಿದ್ದಾನೆ. ಉದಾಹರಣೆಗೆ ನಾವು ಇಲ್ಲಿ ಭಕ್ತಿಗೆ ಅಥವಾ ಧ್ಯಾನಕ್ಕೆ ಮನಸ್ಸನ್ನು ನೀಡಿದಾಗ ಆತ್ಮವು ಶಿವತತ್ವವನ್ನು ಅನುಭವಿಸುತ್ತದೆ. ಎಷ್ಟು ನಾವು ಧ್ಯಾನದಲ್ಲಿ ಮಗ್ನವಾಗ್ತೀವಿ, ಎಷ್ಟು ನಾವು ಅಲ್ಲಿ ಅದರಲ್ಲಿ ಒಂದು ಆಂತರಿಕವಾಗಿ ಒಳಗಡೆ ಹೋದಾಗ ಅಲ್ಲಿ ನಾವು ಯಾವಾಗಲೂ ಅಲ್ಲಿ ಒಂದು ಶಾಂತತೆ, ನಮ್ಮ ಮನಸ್ಸಲ್ಲಿ ಶುದ್ಧತೆ, ಒಂಥರ ಸಮಾಧಾನಕರ ಒಂದು ಇದು ನಾವು ಮನಸ್ಸಲ್ಲಿ ಮೂಡ್ತಾ ಹೋಗುತ್ತೆ. ಸುಂದರಂ, ಸೌಂದರ್ಯ ಅಂತ ಹೇಳಿ ಅರ್ಥ. ಸುಂದರ ಎಂಬ ಪದದ ಅರ್ಥ ಕೇವಲ ಭೌತಿಕ ಸುಂದರತೆ ಅಲ್ಲ, ಇದು ಆಧ್ಯಾತ್ಮಿಕ ಸೌಂದರ್ಯವನ್ನು ಸೂಚಿಸುತ್ತದೆ. ಆಧ್ಯಾತ್ಮಿಕ ಅರ್ಥವು ಪರಮಾತ್ಮನಿಗೆ ನೀತಿ, ಸತ್ಯ ಮತ್ತು ಶಾಂತಿಯ ಜೊತೆಗೆ ಆಕರ್ಷಕವಾದ ಆಂತರಿಕ ಸೌಂದರ್ಯವೂ ಇದೆ. ಆತನು ಎಲ್ಲರ ಮನಸ್ಸಿಗೆ ತುಂಬಾನೇ ಆನಂದವನ್ನು ಕೊಡುತ್ತಾನೆ. ಪರಮಾತ್ಮನನ್ನು ನೆನೆಸ್ಕೊಳ್ಳೋದೇ ಒಂದು ಆನಂದ ಅಲ್ವಾ ಮಾಸ್ಟರ್ಸ್. ಇಲ್ಲಿ ಉದಾಹರಣೆಗೆ ಭಗವಂತನ ಕೃಪೆಯಿಂದ ಕೇವಲ ಹೊರಗಿನ ದೃಶ್ಯವಲ್ಲ, ಆತ್ಮದೊಳಗಿನ ಸುಂದರತೆಯನ್ನು ನಾವು ಕಾಣಬಹುದು. ಒಟ್ಟಾರೆ ಇಲ್ಲಿ ಏನಂದ್ರೆ ಅರ್ಥ, ಸತ್ಯಂ ಶಿವಂ ಸುಂದರಂ ಎನ್ನುವುದು ಪರಮಾತ್ಮನ 3 ಮೂಲ ಗುಣಗಳನ್ನು ನಮಗೆ ವಿವರಿಸುತ್ತದೆ. ಆತನು ಯಾವಾಗಲೂ ಸತ್ಯ ಸ್ವರೂಪಿ, ಆತನು ಶುದ್ಧ ಮಂಗಲ ಸ್ವರೂಪಿ, ಆತನು ಆಧ್ಯಾತ್ಮಿಕವಾಗಿ ಸುಂದರನಾದವನು. ಈ ತತ್ವವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಜವಾದ ಶಾಂತಿ, ಜ್ಞಾನ ಮತ್ತು ಆನಂದವನ್ನು ಪಡೆಯಬಹುದು. ಹೆಚ್ಚು ಇಲ್ಲಿ ನಾವು ಇನ್ನಷ್ಟು ಇಲ್ಲಿ ವಿವರಣೆ ತಿಳ್ಕೊಳ್ಬೇಕಂದ್ರೆ ಸತ್ಯಂ ಶಿವಂ ಸುಂದರಂ ಎನ್ನುವ ಈ ತ್ರಿವಚನವು ತತ್ವಶಾಸ್ತ್ರ, ವೇದ, ಉಪನಿಷತ್ತುಗಳಲ್ಲಿ ಹಾಗೂ ಸಂತ ಪರಂಪರೆಯ ಧ್ಯಾನಗಳಲ್ಲಿ ಬಹಳ ಮುಖ್ಯವಾದ ತತ್ವವನ್ನು ವಿವರಿಸುತ್ತದೆ. ಇನ್ನು ಹೆಚ್ಚು ಆಳವಾಗಿ ನಾವು ನೋಡೋದಾದ್ರೆ ಸತ್ಯ, ಇದು ಸತ್ಯ ಸ್ವರೂಪ. ಸತ್ಯ ಎಂಬುದು ಕೇವಲ ಪ್ರಾಮಾಣಿಕತೆ ಅಥವಾ ಸುಳ್ಳಿಲ್ಲದ ಮಾತಲ್ಲ. ಸತ್ಯಂ ಶಿವಂ ಸುಂದರಂ ಎಂಬ ಸಂಸ್ಕೃತ ವಾಕ್ಯವು ಅತಿಯಾದ ಆಳವಾದ ಆಧ್ಯಾತ್ಮಿಕ ಜ್ಞಾನವನ್ನು ಕೂಡ ಹೊಂದಿದೆ. ಇಲ್ಲಿ ಇನ್ನೂ ಹೆಚ್ಚು ನಾವು ಸತ್ಯ ಎಂಬುದು ಪ್ರಾಮಾಣಿಕತೆ ಹಾಗೂ ಸುಳ್ಳಿಲ್ಲದ ಮಾತು ಎಂಬ ಅಷ್ಟೇ ಅರ್ಥ ಅಲ್ಲ. ಏಕೆಂದರೆ ವೇದ ಉಪನಿಷತ್ತಿನಲ್ಲಿ ಸತ್ಯಂ ಎಂದರೆ ಯಾವುದು ಕಾಲದ ಸ್ಥಿತಿಯ ಬದಲಾಗುವ ಪರಿಸ್ಥಿತಿಗಳಲ್ಲೂ ಬದಲಾಗದೇ ಇರುತ್ತದೆಯೋ ಅದೇ ಸತ್ಯ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ರೂಪದಲ್ಲಿ ದೇವರು ಬ್ರಹ್ಮ ಮತ್ತು ಪರಮಾತ್ಮನು ಎಂದೆಂದಿಗೂ ಇರುವಾತ, ಆದಿ ಕಾಲದಿಂದನೂ ಅವನು ಇದ್ದಾನೆ, ಅವನು ಯಾವಾಗಲೂ ಬದಲಾವಣೆ ಆಗುವುದಿಲ್ಲ. ಇಲ್ಲಿ ಜಗತ್ ಮಿಥ್ಯ ಅಂದ್ರೆ ಜಗತ್ತು ತಾತ್ಕಾಲಿಕ, ಇಲ್ಲಿ ಪರಬ್ರಹ್ಮ ಮಾತ್ರ ಸತ್ಯವಾಗುತ್ತದೆ ಯಾವಾಗಲೂ. ಉದಾಹರಣೆ ಇಲ್ಲಿ ಖುಗ್ವೇದದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸತ್ಯಂ ಬ್ರಹ್ಮ, ಸತ್ಯವೇ ಬ್ರಹ್ಮ. ಉಪನಿಷತ್ತಿನಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಬ್ರಹ್ಮನು ಸತ್ಯ, ಜ್ಞಾನ ಮತ್ತು ಅನಂತ ಸ್ವರೂಪವಾಗಿದ್ದಾನೆ. ಶಿವಂ ಮಂಗಳ ಸ್ವರೂಪ. ಶಿವ ಎಂಬ ಸಂಸ್ಕೃತದಲ್ಲಿ ಮಂಗಳ, ಆನಂದ, ಶಾಂತಿ, ಪವಿತ್ರತೆ ಎಂಬ ಅರ್ಥಗಳನ್ನು ಕೂಡ ಹೊಂದಿದೆ.
ಶಿವ ಎಂಬುದು ದೇವರಾದ ಶಿವನ ಹೆಸರಾಗಿ ಮಾತ್ರವಲ್ಲದೆ ಒಂದು ತತ್ವವಾಗಿ ಬಳಕೆಯಾಗಿದೆ. ಅದು ಶುದ್ಧತೆಯ, ಶಾಂತಿಯ ಮತ್ತು ಮಂಗಳತೆಯ ತತ್ವವಾಗಿದೆ. ಆಧ್ಯಾತ್ಮಿಕ ರೂಪದಲ್ಲಿ ಇದನ್ನು ಹೇಳುವುದಾದರೆ, ಪರಮಾತ್ಮನು ನಮ್ಮ ಅಂತಃಕರಣವನ್ನು ಶುದ್ಧಗೊಳಿಸುವ ಒಂದು ಶಕ್ತಿಯಾಗಿದ್ದಾನೆ. ಆತನು ಎಲ್ಲ ದುಃಖ, ಅಜ್ಞಾನ, ಅಶುದ್ಧತೆಗಳನ್ನು ನಿವಾರಿಸಿ ಶ್ರೇಷ್ಠ ತತ್ವದ ಕಡೆಗೆ ನಮ್ಮನ್ನು ಕೊಂಡೊಯ್ಯುತ್ತಾನೆ. ಧ್ಯಾನದಲ್ಲಿರುವ ವ್ಯಕ್ತಿ ಶಿವತತ್ವವನ್ನು ಅನುಭವಿಸಿದಾಗ ಅವನು ಎಲ್ಲ ಬಾಹ್ಯ ವಿಷಯಗಳ ಆಕರ್ಷಣೆಗಳಿಂದ ಮುಕ್ತನಾಗುತ್ತಾನೆ. ಶಿವೋಹಂ, ನಾನು ಶಿವನಾಗಿರುವೆ ಎಂಬ ಅಹಂ ಎಂಬ ಭಾವನೆ ಕೂಡ ಇದು ಮೋಕ್ಷದ ಮಾರ್ಗವಾಗಿದೆ. ಸುಂದರಂ, ಆಧ್ಯಾತ್ಮಿಕ ಸೌಂದರ್ಯವನ್ನು ಹೆಚ್ಚಿಸುವುದು ಎಂದರೆ ಇಲ್ಲಿ ಸುಂದರ ಕೇವಲ ನಾವು ರೂಪದ ಸೌಂದರ್ಯವನ್ನು ಅಳೆಯುವುದು ಬೇಕಾಗಿಲ್ಲ. ಇಲ್ಲಿ ಆಂತರಿಕ ಶುದ್ಧತೆ, ಆಂತರಿಕ ಮನಸ್ಸು, ಆತ್ಮದ ಪ್ರಕಾಶ ಮತ್ತು ದೈವಿಕ ಸೌಂದರ್ಯವನ್ನು ಎಲ್ಲವನ್ನು ಇದು ಸೂಚಿಸುತ್ತದೆ. ಆಧ್ಯಾತ್ಮಿಕ ರೂಪದಲ್ಲಿ ಕೇವಲ ನಾವು ದೇವರು ಶಕ್ತಿಶಾಲಿ ಅಲ್ಲ, ಇಲ್ಲಿ ಆತನು ಆಕರ್ಷಕ ಮತ್ತು ಪ್ರೇಮದಾಯಕ, ನಯನ ಮನೋಹರನಾಗಿದ್ದಾನೆ. ಸ್ವರೂಪ ಆತ್ಮವನ್ನು ಸ್ಪರ್ಶಿಸುವ ಮತ್ತು ಆತ್ಮ ಸೌಂದರ್ಯವೇ ಸುಂದರಂ. ಇಲ್ಲಿ ನಾವು ಉದಾಹರಣೆಯನ್ನು ಯಾವ ತರ ತಗೊಳ್ಬಹುದಂದ್ರೆ, ಇಲ್ಲಿ ರಾಧಾಕೃಷ್ಣರ ಪ್ರೇಮದ ಸೌಂದರ್ಯವನ್ನು ನಾವು ನೋಡಬಹುದು. ಅಲ್ಲಿ ಆ ಸೌಂದರ್ಯದಲ್ಲಿ ಎಂತ ದೈವಿ ಶಕ್ತಿ ಅಳವಿದೆ. ಆಮೇಲೆ ರಾಮಾಯಣದಲ್ಲಿ ರಾಮನ ಧರ್ಮಮಯ ಜೀವನದ ಸೌಂದರ್ಯ, ರಾಮನ ಧರ್ಮ ಪಾಲನೆ ಎಷ್ಟು ಸೌಂದರ್ಯವನ್ನು ತೋರಿಸಿಕೊಡುತ್ತದೆ ಅಂತ ಇಲ್ಲಿ ನಾವು ಉದಾಹರಣೆಯಾಗಿ ತಗೊಳ್ಬಹುದು. ಹಾಗೆ ಇಲ್ಲಿ ಸತ್ಯಂ ಶಿವಂ ಸುಂದರಂ ತಾತ್ವಿಕ ಸಂಬಂಧವಾಗಿ ಈ ಮೂರು ಪದಗಳು ಪರಸ್ಪರ ಸಂಬಂಧ ಹೊಂದಿದೆ. ತತ್ವ ಅರ್ಥ ಅಂದ್ರೆ ಜೀವನದಲ್ಲಿ ಅನ್ವಯವಾಗುತ್ತವೆ. ಸತ್ಯ ಶಾಶ್ವತ ಸತ್ಯ, ತತ್ವಜ್ಞಾನ, ಜ್ಞಾನ ಸಾಧನೆ ಹಾಗೂ ಧರ್ಮ ಪಾಲನೆಯನ್ನು ಹೇಳಿಕೊಡುತ್ತದೆ. ಅದೇ ತರ ಶಿವಂ ಅನ್ನೋದು ಶುದ್ಧತೆ, ಮಂಗಳತೆ, ಶುದ್ಧ ಚಿಂತನೆ, ಪ್ರೀತಿ, ಶಾಂತಿಯನ್ನು ನಮಗೆ ಹೇಳಿಕೊಡುತ್ತದೆ. ಸುಂದರಂ ಆಧ್ಯಾತ್ಮಿಕ ಸೌಂದರ್ಯ, ಭಕ್ತಿಭಾವ, ದೈವಿಕ ಅನುಭವವನ್ನು ಹೇಳಿಕೊಡುತ್ತದೆ. ಇಲ್ಲಿ ನಾವು ಆಧುನಿಕ ರೂಪದಲ್ಲಿ ಇದನ್ನ ಸತ್ಯಂ ಶಿವಂ ಸುಂದರಂ ಅನ್ನೋ ನಾವು ಯಾವ ತರ ಅದನ್ನ ಅರ್ಥ ಮಾಡ್ಕೊಳ್ಳೋಣ ಯಾವ ತರ ಅಂತ. ಇಲ್ಲಿ ಸತ್ಯಂ ಎನ್ನುವುದು ನಮ್ಮ ನೈಜ ಸ್ವಭಾವವನ್ನು ಯಾವ ತರ ಇದೆ ಅನ್ನೋದನ್ನು ನಾವು ಅರಿಯಬೇಕು. ಶಿವಂ ಎನ್ನುವುದನ್ನು ನಮ್ಮ ಮನಸ್ಸನ್ನು ಶುದ್ಧಗೊಳಿಸಲು ಉಪಯೋಗಿಸಿಕೊಳ್ಳು ಅಂದ್ರೆ ಅದಕ್ಕೆ ನಾವು ಹೋಲಿಸ್ಕೊಳ್ಬಹುದು. ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿದಾಗ ಅದು ಶಿವಂ ಆಗುತ್ತೆ. ಎಲ್ಲಿ ಮನಸ್ಸಲ್ಲಿ ಕಲ್ಮಶಗಳಿಲ್ಲದ ಮನಸ್ಸು ದೇವನ ಸ್ವರೂಪ ಅಂತ ಹೇಳ್ಕೊಳ್ಬಹುದು. ಅವಾಗ ಸುಂದರಂ ಪ್ರೀತಿಯಿಂದ, ಶಾಂತಿಯಿಂದ ಒಳ್ಳೆಯದನ್ನು ಅನುಭವಿಸಬೇಕು, ಅವಾಗ ಅದು ಸುಂದರಮಯವಾಗುತ್ತದೆ ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಇದೀವಿ. ಅದೇ ತರ ಇದು ಕೇವಲ ಒಂದು ಧಾರ್ಮಿಕ ವಾಕ್ಯವಲ್ಲ, ಇದು ನಮ್ಮ ಜೀವನದ ಪ್ರತಿಯೊಂದು ಜೀವನದ ಮಾರ್ಗದರ್ಶಿಯ ಒಂದು ತತ್ವವಾಗಿದೆ ಅಂತ ಹೇಳ್ಬಹುದು. ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ನಾವು ನೆಕ್ಸ್ಟ್ ಇಲ್ಲಿ ಆಧ್ಯಾತ್ಮಿಕವಾಗಿ ಇನ್ನೂ ಆಳವಾದ ಸುಮಾರು ಉದಾಹರಣೆಗಳು ಕೊಡ್ಕೊಂಡು ಇದನ್ನ ನಾವು ವರ್ಣನೆ ಮಾಡ್ಕೊಂಡು ಹೋದ್ರೆ, ಸತ್ಯಂ ಶಿವಂ ಎಂಬುದು ತುಂಬಾ ಆಧ್ಯಾತ್ಮಿಕ ಆಳವಾದ ಅರ್ಥವನ್ನೇ ಕೊಡುತ್ತೆ. ಉಪನಿಷತ್ತುಗಳ ಪ್ರಕಾರ ಇದರಲ್ಲಿ ನಾವು ವಿವರಣೆ ಸ್ವಲ್ಪ ತಗೊಳ್ಳೋಣ ಯಾವ ತರ ಅಂತ. ಇಲ್ಲಿ ಹೆಚ್ಚು ಅಂದ್ರೆ ಸತ್ಯ ಎಂಬುದು ಕೇವಲ ಪ್ರಾಮಾಣಿಕತೆ ಮತ್ತು ಸುಳ್ಳಿಲ್ಲದ ಮಾತು ಎಂಬ ಅರ್ಥವಲ್ಲ ಇದು. ಯಾಕೆಂದ್ರೆ ವೇದ ಮತ್ತು ಉಪನಿಷತ್ತಲ್ಲಿ ಸತ್ಯಂ ಎಂದರೆ ಯಾವುದು ಕಾಲದ ಸ್ಥಿತಿಯ ಬದಲಾಗುವ ಪರಿಸ್ಥಿತಿಗಳಲ್ಲೂ ಇದು ಬದಲಾಗದೆ ಇರುವುದೇ ಅದೇ ಸತ್ಯ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ಸುಮಾರು ಉಪನಿಷತ್ತುಗಳದ್ದು ಒಂದು ಸ್ವಲ್ಪ ವಿವರಣೆ ಇದೆ, ಅದನ್ನ ನಾನು ಒಂದು 2 ನಿಮಿಷದಲ್ಲಿ ಹೇಳ್ತೀನಿ ಮಾಸ್ಟರ್ಸ್. ಸತ್ಯಂ ಶಿವಂ ಸುಂದರಂ ತಾತ್ವಿಕ ಸಂಬಂಧವಾಗಿದೆ. ಈ ಮೂರು ಪದಗಳು ಪರಸ್ಪರ ಸಂಬಂಧವನ್ನು ಹೊಂದಿವೆ. ತತ್ವ ಅರ್ಥ ಜೀವನದಲ್ಲಿ ಯಾವ ತರ ಅಂತ ಆಧುನಿಕ ರೂಪದಲ್ಲಿ ಅನ್ವಯ. ಸತ್ಯಂ ನಮ್ಮ ನೈಜ ಸ್ವಭಾವ, ಇದು ನಾನು ಹೇಳಿದೆ ಇವಾಗಲೇ ನಿಮ್ಗೆ, ನಮ್ಮ ಮನಸ್ಸನ್ನು ಯಾವ ತರ ಶುದ್ಧಗೊಳಿಸ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೇಕು ಅಂತ. ಈಗ ಇಲ್ಲಿ ಮುಂದೆ ನಾವು ಇದಕ್ಕೆ ಅತ್ಯಂತ ಸಂತೋಷವಾಗಿದ್ದಾಗ ಸತ್ಯಂ ಶಿವಂ ಸುಂದರಂ ಎಂಬ ಹಾಡನ್ನು ನಾವು ಎಲ್ಲ ಕೇಳಿರ್ತೀವಿ ಸುಮಾರು. ಆ ಹಾಡನ್ನು ಕೇಳಿದಾಗ ಇನ್ನಷ್ಟು ಅಂದ್ರೆ ಮನಸ್ಸಲ್ಲಿ ಒಂಥರ ಅಗಾಧವಾದ ಸಂತೋಷ, ಆನಂದ ಉಕ್ಕಿ ಬರ್ತಾ ಇರುತ್ತೆ ನಮಗೆ. ಇಲ್ಲಿ ಉಪನಿಷತ್ತುಗಳಲ್ಲಿ ಏನೇನು ಉಲ್ಲೇಖಗಳು ಕೊಟ್ಟಿದ್ದಾರೆ 1, 2, 3 ನಾನು ಹೇಳ್ತೀನಿ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮಂ ಅಂತ ಹೇಳಿದ್ದಾರೆ. ಇಲ್ಲಿ ಅರ್ಥ ಏನೆಂದರೆ ಇದರದ್ದು ಬ್ರಹ್ಮನು ಸತ್ಯ ಸ್ವರೂಪಿ, ಜ್ಞಾನ ಸ್ವರೂಪಿ ಮತ್ತು ಅನಂತನಾಗಿದ್ದಾನೆ. ಛಾಂದೋಗ್ಯ ಉಪನಿಷತ್ನಲ್ಲಿ ತತ್ವಪದಂ ಸಂಪ್ರಪದನ್ ಸತ್ಯಂ ತಪಃ ಬ್ರಹ್ಮಂ ಅಂತ ಹೇಳ್ತಾ ಇದ್ದಾರೆ. ಅರ್ಥ ನಾವು ತಪಸ್ಸು ಮೂಲಕ ಸತ್ಯವಾದ ಬ್ರಹ್ಮನನ್ನು ಸೇರುತ್ತೇವೆ. ಯಾವ ತರ ನಾವು ತಪಸ್ಸು ಧ್ಯಾನ ಅಲ್ಲಿ ಮಾಡಿದಾಗ ಎಷ್ಟು ನಮ್ಮ ಆಂತರಿಕವಾಗಿ ಬದಲಾವಣೆ ಆಗುತ್ತದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ತರ
ತೈತ್ತೀರಿಯ ಉಪನಿಷತ್ನಲ್ಲಿ ಸತ್ಯಂ ವದ ಧರ್ಮಂ ಚರ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅರ್ಥ ಸತ್ಯವನ್ನಾಡುವುದು, ಧರ್ಮವನ್ನು ಅನುಸರಿಸುವುದು, ಇದು ನಮ್ಮ ಜೀವನದ ಧ್ಯೇಯವಾಗಿರ್ಬೇಕು. ಧ್ಯಾನ ತಂತ್ರದಲ್ಲಿ ಯಾವ ತರ ಅಂತ ತಿಳ್ಕೊಳ್ಳೋಣ. ಧ್ಯಾನ ವಿಧಾನ, ನಾವು ಸತ್ಯಂ ಶಿವಂ ಸುಂದರಂ ತತ್ವದ ಮೇರೆಗೆ ಧ್ಯಾನವನ್ನು ಮಾಡಬಯಸಿದರೆ ಅಲ್ಲಿ ಮನಸ್ಸನ್ನು ಇಂಗಿತ ಪೂರ್ಣವಾದ ವಿಧಾನ ಇಲ್ಲಿದೆ. ಸತ್ಯ ಯಾವಾಗಲೂ ಧ್ಯಾನ ಅಂದ್ರೆ ಕಣ್ಣುಗಳನ್ನು ಸಾರಿ ಒಂದ್ಸರಿ ಕಣ್ಣುಗಳನ್ನು ಮುಚ್ಚಿ ನಾವು ಯಾವಾಗ ದೇಹ ಮನಸ್ಸು ಬಿಟ್ಟು ನಿಜವಾದ ನಾನು ಯಾರು ಎಂಬ ಪ್ರಶ್ನೆಯೊಂದಿಗೆ ತಾಳ್ಮೆಯೊಂದಿಗೆ ಕೂರುವುದು. ಅಂದ್ರೆ ಧ್ಯಾನಾಸಕ್ತ ಅದರಲ್ಲಿ ನಾವು ನಮ್ಮನ್ನು ನಾವು ಅರಿತಾ ಇರ್ತೀವಲ್ಲ, ಅಲ್ಲಿ ಒಳಗಡೆ ನಾವು ಎಷ್ಟು ನಾವು ಧ್ಯಾನಾಸಕ್ತರಾಗಿ ಒಳಗಡೆ ಹೋಗ್ತೀವಿ ಅಷ್ಟು ಅಲ್ಲಿ ತಾಳ್ಮೆಯಿಂದ ನಾವು ಮುಂದಿನದನ್ನ ಅಂದ್ರೆ ಆ ಧ್ಯಾನದಲ್ಲಿ ನಾವು ಪರಮಾತ್ಮನನ್ನು ಕಾಣ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾನು ಶಾಶ್ವತ ಆತ್ಮ, ಬದಲಾಗದ ಸತ್ಯ ಎಂಬ ಭಾವದೊಂದಿಗೆ ಶ್ವಾಸದ ಮೇಲೆ ಕೇಂದ್ರೀಕರಿಸಿ ಅಲ್ಲಿ ಶಿವಂ ಧ್ಯಾನ, ಹೃದಯ ಕೇಂದ್ರದಲ್ಲಿ ನಿಲುಕಿರುವ ಶುದ್ಧ ಶಕ್ತಿ ಶಿವತತ್ವವನ್ನು ಮಾಡಿ ಶಾಂತಿ, ಮಂಗಲ, ಕ್ಷಮೆ ಮತ್ತು ನಿರ್ಲೋಭದ ತತ್ವಗಳನ್ನು ಸ್ಮರಿಸುತ್ತೇವೆ. ಅದೇ ತರ ಸುಂದರಂ ಧ್ಯಾನ, ಪ್ರಕೃತಿ ಅಥವಾ ದೇವನ ಅಚ್ಚುಮೆಚ್ಚಾದ ರೂಪವನ್ನು ಧ್ಯಾನಿಸಿ ಶ್ರೀಕೃಷ್ಣನ ನೋಟ, ರಾಮನ ಮಾರುಕಟ್ಟೆ ಮತ್ತು ಲಕ್ಷ್ಮಿಯ ಸೌಂದರ್ಯ ಇಲ್ಲಿ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಅಂದ್ರೆ ಪ್ರಕೃತಿ ಅಥವಾ ದೇವನ ಅಚ್ಚುಮೆಚ್ಚಾದ ರೂಪ ಇಲ್ಲಿ ನಾವು ಧ್ಯಾನಿಸಬೇಕು. ಯಾವ ತರ ಶ್ರೀಕೃಷ್ಣನ ನೋಟ, ರಾಮನ ಇದು, ಹಾಗೆ ಲಕ್ಷ್ಮಿಯ ಸೌಂದರ್ಯವನ್ನು ಹೇಳ್ತಾ ಇದ್ದಾರೆ. ಈ ಸೌಂದರ್ಯವು ಮನಸ್ಸಿಗೆ ನಮಗೆ ಎಷ್ಟು ಶಾಂತಿಯನ್ನು ತಂದು ಕೊಡುತ್ತದೆ ಎನ್ನು ನಾವು ಅನುಭವಿಸೋದಾಗಿದೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ಅದೇ ತರ ಇಲ್ಲಿ ಸತ್ಯಂ ಶಿವಂ ಸುಂದರಂದಲ್ಲಿ ಎಷ್ಟೊಂದು ನಾವು ಅದರ ಬಗ್ಗೆ ಭಕ್ತಿ ಗೀತೆಗಳು, ಭಾವಗೀತೆಗಳನ್ನು ಕೇಳ್ತಾ ಇರ್ತೀವಿ. ಇಲ್ಲಿ ಭಕ್ತಿ ಗೀತೆಯಲ್ಲಿ ಮೂಲವಾಗಿ ಬಂದಿರೋದು ಒಂದು ಸತ್ಯಂ ಶಿವಂ ಸುಂದರಂ, ಸತ್ಯಂ ಶಿವಂ ಸುಂದರಂ, ಜ್ಯೋತ್ ಕ್ಯಾ ಹೇ ಸಚ್ ಸಬ್ಕಾ ಹೇ ಭಗವಾನ್ ಜಾನೆ ಅನ್ನೋ ಒಂದು ಹಿಂದಿ ಲತಾ ಮಂಗೇಶ್ಕರ್ ಅವರ ವಯಸ್ಸಲ್ಲಿ ಬಹಳ ಚೆನ್ನಾಗಿದೆ. ಅದ್ರ ರೆಕಾರ್ಡಿಂಗ್ ನಾವು ಕೇಳಿದ್ರೇನೆ ಅಲ್ಲಿ ನಮಗೆ ಒಂಥರ ಎಷ್ಟು ಇದಿದೆ ಅಂತ ಅಲ್ಲಿ ಒಂದು ಭಾವನಾತ್ಮಕವಾಗಿ ಆಳವಾದ ಒಂದು ಆಂತರಿಕ ಒಂದು ಇದು ಹೇಳ್ಕೊಡುತ್ತೆ ನಮ್ಗೆ ಅದು. ಅದೇ ತರ ಈ ಗೀತೆಯು ದೇವರ ತತ್ವ ಮತ್ತು ಭಾವನಾತ್ಮಕವಾಗಿ ವಿವರಿಸುತ್ತದೆ. ಈ ಹಾಡು ಆಧ್ಯಾತ್ಮಿಕ ಚಿಂತನೆಗೆ ನಮಗೆ ಪ್ರೇರಣೆಯನ್ನು ಕೊಡುತ್ತದೆ. ಅದೇ ತರ ನಾವು ಇಲ್ಲಿ ಒಂದು ನಮ್ಮ ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಚಿಂತನೆಯನ್ನು ನಾವು ಇದಕ್ಕೆ ಇದು ಹೇಳ್ಬಹುದು. ಇದರ ಬಗ್ಗೆ ಅಂದ್ರೆ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ತಮ್ಮ ಜೀವನವಿಡೀ ಸತ್ಯ, ಸೇವೆ ಮತ್ತು ಮಂಗಳ ತತ್ವಗಳನ್ನು ಅನುಸರಿಸಿದರು. ಅವರ ಉಪದೇಶಗಳು ಕೂಡ ನಮಗೆ ಇಲ್ಲಿ ಸತ್ಯಂ ಶಿವಂ ಸುಂದರಂ ತತ್ವಕ್ಕೆ ನಿಜವಾದ ಉದಾಹರಣೆಯಾಗುತ್ತವೆ ಮಾಸ್ಟರ್ಸ್. ಅದೇ ತರ ಇಲ್ಲಿ 5ನೇದು ನಾವು ಅಂದ್ರೆ ಯಾವ ತರ ಇದನ್ನು ಪ್ರಯೋಗ ಮಾಡಬೇಕು ಅನ್ನೋದಕ್ಕೆ, ನಾವು ಯಾವ ತರ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಳೋಣ ಅನ್ನೋದಕ್ಕೆ ತತ್ವ ಜೀವನದಲ್ಲಿ ಉಪಯೋಗ, ಸತ್ಯಂ ಯಾವ ಸಂದರ್ಭದಲ್ಲಾದರೂ ನಾವು ಸತ್ಯವನ್ನೇ ಮಾತನಾಡಬೇಕು, ಆತ್ಮವಿಶ್ವಾಸದಿಂದ ಬದುಕಬೇಕು. ನಮ್ಮ ಆತ್ಮನಲ್ಲಿ ನಾವು ವಿಶ್ವಾಸವಿಟ್ಟಷ್ಟು ಇಲ್ಲಿ ನಮ್ಮ ಮನಸ್ಸು ಗಟ್ಟಿ ಆಗ್ತಾ ಹೋಗುತ್ತದೆ. ಹಾಗೆಯೇ ಶಿವಂ ಎನ್ನುವುದು ಆಂತರಿಕ ಶುದ್ಧತೆ ಬೆಳೆಸುವುದು, ಕೋಪ ಮತ್ತು ಅಹಂಕಾರವಿಲ್ಲದೆ ಬದುಕುವುದು. ಸುಂದರಂ ಸೌಂದರ್ಯವನ್ನು ಕಾಣುವುದು ಮನಸ್ಸಿನಲ್ಲೂ ಮತ್ತೆ ಕರ್ಮದಲ್ಲೂ ಹಾಗೆಯೇ ಸಂಬಂಧದಲ್ಲೂ. ಇಷ್ಟು ನನ್ನ ಒಂದು ಚಿಕ್ಕ ಕಿರು ಸಂದೇಶವನ್ನು ತಮ್ಮೆಲ್ಲರಿಗೂ ಹೇಳಲು ಪ್ರಯತ್ನಿಸಿದ್ದೇನೆ ಮಾಸ್ಟರ್ಸ್. ಇಲ್ಲಿ ಏನಾದರೂ ತಪ್ಪುಗಳಿದ್ದರೆ, ಯಾಕಂದ್ರೆ ಇದು ಒಂದು ದೊಡ್ಡ ಅಗಾಧವಾದ ವಿಷಯ, ನಾನು ಕ್ರೋಢೀಕರಿಸಿದ್ದನ್ನು ಸ್ವಲ್ಪ ಹೇಳಲು ಪ್ರಯತ್ನಿಸಿದ್ದೀನಿ. ಎಲ್ಲ ಮಹಾವತಾರ ಫೌಂಡೇಶನ್ನ ಹಿರಿಯ ಕಿರಿಯ ಮಾಸ್ಟರ್ಸ್ಗಳಿಗೂ ಈ ಅವಕಾಶಕ್ಕಾಗಿ ನಾನು ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ನಮಸ್ತೆ ಆಲ್ ಮಾಸ್ಟರ್ಸ್.